शाबाश। भगा गले। ಬೆಳಿಗ್ಗೆ ಮಗುವನ್ನು ತಪ್ಪಿಸಿ ಹೊರಡೋದಂದರೆ ದೊಡ್ಡ ಟಾಸ್ಕ್ ಅಂತಲೇ ಹೇಳಬೇಕು. ಅವಳು ಏನೋ ಅವಳಿಗೆ ಗೊತ್ತಾಯ್ತು ನಾವು ಹೋಗ್ತಿದ್ದೀವಿ ಅಂತ, ಸಿಕ್ಸ್ ಸೆನ್ಸ್ ಅಂತಲೇ ಹೇಳ್ಬೋದು. ಸೊ ಬೇಗ ಎದ್ದು ಎಲ್ಲಿಗೆ ಹೋಗ್ತಿದ್ದೆ ಅಂತ ಕೇಳಿದೆ. ನಾನೆಲ್ಲಿ ಚಪಾತಿ ಮಾಡಲಿಕ್ಕೆ ಹೋಗ್ತಿದ್ದೆ ಬೆಳಿಗ್ಗೆ, ಅಕ್ಕನಿಗೆ ಸ್ಕೂಲ್ ಇದೆಲ್ಲ ಅಂತ ಹೇಳ್ಬಿಟ್ಟು ಹೊರಡಿ ಮೆಲ್ಲ ಹೊರಡಿ ತಪ್ಪಿಸಿದ್ವಿ. ಹೇಗೂ ಹೊರಗಡೆ ಬಂದ್ವಿ. ಇವಾಗ ಏರ್ಪೋರ್ಟ್ ರೋಡಲ್ಲಿ ಇದ್ದೀವಿ. 7 o'clock ಫ್ಲೈಟ್ ನಮಗೆ ಇರೋದು. ಸೊ ಹೋಗ್ತಾ ಇದ್ದೀವಿ, ಇನ್ನೂ ರೀಚ್ ಆಗಿಲ್ಲ. ಸೊ ಇವಾಗ ಬೆಳಿಗ್ಗೆ ಒಂದು ಟೀಗೋಸ್ಕರ ನಿಲ್ಲಿಸಿದ್ದೀವಿ ಇಲ್ಲೇ. ಮುಂದೆ ಹೋಗೋಣ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಏನೆಲ್ಲ ಹೇಗಿರ್ಬೋದು, ಯಾಕಂದರೆ ಇಲ್ಲೇ ಚಳಿ ತಡೀಲಿಕ್ಕೆ ಆಗಲ್ಲ ಬ್ಯಾಂಗ್ಳೂರಲ್ಲೇ. ಇನ್ನು ಅಲ್ಲಿ ಬಂದುಬಿಟ್ಟು ಹೇಗಿರ್ಬೋದು ಅಂತ ಗೊತ್ತಿಲ್ಲ. ಸರಿ ಹೋಗೋಣ. ಇನ್ನು ಫಸ್ಟ್ ಹೋಗ್ಬಿಟ್ಟು ಲಗೇಜ್ ಎಷ್ಟು ಇದೆ ಅಂದರೆ ನಮಗಿಬ್ಬರಿಗೆ 15 ಈಚ್, ಅದು 15 kg ಈಚ್. ಸೊ 30 kg ತನಕ ನಮ್ಮದು ಲಗೇಜ್ ತುಂಬ ಪ್ಯಾಕ್ ಮಾಡಿಟ್ಟಿದ್ದೀವಿ. ಅದೇನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಅಲ್ಲಿಂದ ಬರಬೇಕಾದ್ರೆ ತೊಗೊಂಡು ಬರಬೇಕಲ್ವ, ಮಕ್ಕಳಿಗಾಗಿರಲಿಲ್ಲ, ರಿಲೇಟಿವ್ಸಿಗಾಗಿ, ಫ್ರೆಂಡ್ಸಿಗಾಗಿರಲಿ ಅಂತೇಳಿ. ಸೊ ಗೊತ್ತಿಲ್ಲ, ನೋಡಬೇಕು ಏನಂತ. ನಮ್ಮದು ಬಂದುಬಿಟ್ಟು 5 days ಟ್ರಿಪ್, ಅದಕ್ಕೋಸ್ಕರ ಇಷ್ಟೆಲ್ಲ ಇಟ್ಕೊಂಡಿದ್ದೀವಿ. ನಮ್ಮದೇ ಎಷ್ಟು ಲಗೇಜ್ ಇದೆ, ಇನ್ನು ನೋಡಬೇಕು ಎಷ್ಟು ತೊಗೊಂಡು ಬರಲಿಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದೇ ಜಾಸ್ತಿ ಇರ್ಬೋದು, 30 kg ಜಾಸ್ತಿ ಇದೆ. ನಾವು ಪ್ಯಾಕೇಜಲ್ಲಿ ಹೋಗ್ತಿರೋದು. ಪ್ಯಾಕೇಜ್ ಬಂದುಬಿಟ್ಟು 40,000 ಮತ್ತು ಫ್ಲೈಟ್ ಅಪ್ ಆ್ಯಂಡ್ ಡೌನ್ ಬಂದುಬಿಟ್ಟು 47,000. ಫಸ್ಟ್ ಹೋಗಬೇಕಾದ್ರೆ ನಮಗೆ ಇವಾಗ ಡೈರೆಕ್ಟ್ ಫ್ಲೈಟ್ ಇದೆ, ಅಂದರೆ ಬ್ಯಾಂಗ್ಳೂರಿಂದ ಶ್ರೀನಗರಕ್ಕೆ ಒಂದು 3 hours ಜರ್ನಿ ಇದು. ಆಮೇಲೆ ಬರಬೇಕಾದ್ರೆ ಕನೆಕ್ಟಿಂಗ್ ಫ್ಲೈಟ್ ಇರೋದು, ಅಂದರೆ ಶ್ರೀನಗರದಿಂದ ಡೆಲ್ಲಿಯಿಂದ ಬ್ಯಾಂಗ್ಳೂರಿಗೆ ಇರೋದು. ಅಲ್ಲಿ ಡೆಲ್ಲಿ ರೀಚ್ ಆದಮೇಲೆ 9 hours ವೇಟಿಂಗ್ ಇದೆ. ಸೊ ಇವಾಗಲೇ ನೋಡ್ಬೋದು ಯಾವ ಥರ ಕಾಣ್ತಿದೆ ಅಂತ ಕಾಶ್ಮೀರ. ತುಂಬ ಏನೋ ಗೊತ್ತಿಲ್ಲ, ಕ್ಯೂರಿಯಾಸಿಟಿ ಹೇಗಿರ್ಬೋದು ಏನು ಅಂತ ಎಕ್ಸೈಟೆಡ್ ಆಗಿದ್ದೀನಿ. ಇವಾಗ ನೋಡೋಣ. ಇವಾಗ ಶ್ರೀನಗರ ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಮತ್ತು ಪ್ಯಾಕೇಜಲ್ಲಿ ಯಾರು ಡ್ರೈವರ್ ಅವರೇ ಬಂದು ನಮ್ಮನ್ನು ಇಲ್ಲಿಂದ ಪಿಕ್ ಮಾಡ್ತಾರಂತೆ. ಇವಾಗ ಗಾಡಿಯನ್ನು ದೂಡ್ಕೊಂಡು ಹೋಗ್ತಿದ್ದಾರಲ್ಲ ಆ ಟ್ರೋಲಿಯನ್ನು, ಅವ್ರು ಬಂದುಬಿಟ್ಟು ಗೊತ್ತಿಲ್ಲ ನಮ್ಗೆ ಏರ್ಪೋರ್ಟಲ್ಲಿ ಸಿಕ್ಕಿದ್ರು. ನಮ್ಮದು ಲಗೇಜ್ ತೊಗೊಂಡು ಬಂದು ನಮಗೇನು ಗೊತ್ತಿಲ್ಲ. ನಾವು ಅಂದ್ಕೊಂಡ್ರೆ ಅದು ನಮಗೆ ಪ್ಯಾಕೇಜ್ನವ್ರು ಆಗಿರ್ಬೋದು, ಅದವರು ಎಕ್ಸ್ಟ್ರಾ ಬಂದು ಅಲ್ಲಿಂದ ಬರೀ ಎಷ್ಟು 1 kilometer ಕೂಡ ಇರಲಿಲ್ಲ, 500 meter ಏನೋ ಇತ್ತು ಅಷ್ಟೇ. 300 rupees ಕೇಳಿತ್ತು. हाँ, अभी स्नोफॉल नहीं है। स्नोफॉल पहलगाम में होगा, गुलमर्ग में और फौजी। हाँ, यहाँ पे फौजी है सिर्फ। ओ चेकिंग ज्यादा, वो ट्रेकिंग ज्यादा होता है इधर। अभी हम लोग किधर जा रहे हैं? पहलगाम। पहलगाम जाना है। पहलगाम जाना है। पहलगाम को आपको फिर साइड सीइंग करना वहाँ पे। कितना किलोमीटर है इधर से? यहाँ से 90 किलोमीटर। हाँ 90 1.5 hour। टाइम किसी जगह पे जाया नहीं करना। हाँ क्योंकि देखना है, 3-4 दिनों में कम सोना है। हाँ क्योंकि आए यहाँ देखने के लिए। अगर सो जाओगे फिर पूरी खराब है। जहाँ जाओगे कोशिश करना सब जगह देखने के लिए। क्योंकि इतना पैसा लगाया फिर नहीं देखोगे सारा जगह तो फायदा। आप अच्छा प्लेस आप लेके जाइए, ठीक है? सिर्फ आज ऐसे कंट्रोल यार तो चल गए सिर्फ। ಆಯಿತು. ಇವಾಗ ಶ್ರೀನಗರ ಏರ್ಪೋರ್ಟಲ್ಲಿ ಇದ್ದೀವಿ. ಏರ್ಪೋರ್ಟಿಂದ ಹೊರಗಡೆ ಬಂದಿದ್ದೀವಿ. ಇವಾಗ ಫಸ್ಟ್ ಬಂದ್ಬಿಟ್ಟು ಪೆಹಲ್ಗಾಮ್ ಹೋಗ್ತಿದ್ದೀವಿ. ಇಲ್ಲಿಂದ ಶ್ರೀನಗರ್ ಏರ್ಪೋರ್ಟಿಂದ 90 kilometers ಇದೆ ಅಂತೆ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಯಾವ ಥರ ಇದೆ ಅಂತ. ಬಟ್ ಬರಬೇಕಾದ್ರೆ 3 hours ಜರ್ನಿ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ 15 minutes ಅರ್ಲಿ 11 o'clock ರೀಚ್ ಆಗಬೇಕಿತ್ತು. ಬಟ್ 15 minutes ಅರ್ಲಿ ನಾವು ರೀಚ್ ಆದ್ವಿ. ಸ್ನೋಫಾಲ್ ಎಲ್ಲ ಆಗ್ತಿತ್ತು ಒಂದೊಂದು ಪ್ಲೇಸಲ್ಲಿ ನೋಡಿದ್ವಿ. ಬಟ್ ಇವಾಗ ಇಲ್ಲಿ ಶ್ರೀನಗರಲ್ಲಿ ಅಷ್ಟೇನು ಸ್ನೋಫಾಲ್ ಇರಲ್ಲ ಅಂತೆ. ಇಲ್ಲಿಂದ ಪೆಹಲ್ಗಾಮ್, ಸೋನ್ಮಾರ್ಗ್ ಆ ಥರ ಎಲ್ಲ ಹೋದ್ರೆ ಅಲ್ಲಿ ಸ್ನೋಫಾಲ್ ಇರುತ್ತಂತೆ. ನೋಡೋಣ, ಗೊತ್ತಿಲ್ಲ. ಇಲ್ಲಿ ಇವಾಗ ಚಳಿ ಆಗ್ತಿದೆ, ಮಾತಾಡ್ಲಿಕ್ಕೆ ಆಗ್ತಿಲ್ಲ ನನಗೆ. ನಿಂಗೆ ಆಗ್ತಿದೆಯಾ?
ನಂಗೆ ಆಗ್ತಿಲ್ಲ, ಕೋಲ್ಡ್ ಆಗ್ತಾ ಇದೆ. ಬಟ್ ಡಿಫ್ರೆನ್ಸ್ ಗೊತ್ತಾಯ್ತು, ಇಲ್ಲಿಂದ ಫ್ಲೈಟ್ ಇಂದ ಇಳಿದ ತಕ್ಷಣ ಹೊರಗಡೆ ಬರ್ಬೇಕಾದ್ರೆ ಡಿಫ್ರೆನ್ಸ್ ಗೊತ್ತಾಯ್ತು ಕೋಲ್ಡ್. यहाँ श्रीनगर में गर्मी होता है, गर्मी आता है ये जस्ट लाइक टू लुक लाइक ए दिल्ली। दिल्ली दिल्ली। कश्मीर में जिस तरह हिंदुस्तान में दिल्ली है ना, उस हाँ, तरह same। कश्मीर में श्रीनगर। हाँ हाँ हाँ, इधर भी स्नोफॉल पड़ता है ना, कम कम कम। लेकिन ज्यादा नहीं हुई. नहीं इधर थोड़ा थोड़ा स्नो से है ना, इसके लिए खाली यूज नेट करना आप। The Kashmir place name is Pampora। ಎಲ್ಲ ಫೌಜಿಗಳಿದ್ದಾರೆ. ना मिलिट्री लोग है वो, ಎಷ್ಟು ಜನ ಇದ್ದಾರೆ. लोगों से ज्यादा मिलिट्री है। हाँ बिल्कुल बिल्कुल। इधर के लोग भी मिलिट्री में ज्वाइन हुआ है। हाँ यहाँ के लोग military। ಮತ್ತೊಂದು ಏನಂದ್ರೆ, ನಾವು ಇಲ್ಲಿ ನಮ್ದು ಪ್ರೀಪೇಡ್ ಸಿಮ್ ಅನ್ನು ಯೂಸ್ ಮಾಡ್ಲಿಕ್ಕೆ ಆಗಲ್ಲ. बोलो मुझे। ಇಲ್ಲಿ ಬಂದ್ಬಿಟ್ಟು ನಾವು ಪೋಸ್ಟ್ ಪೇಡ್ ಸಿಮ್ ಇದ್ರೆ ಅದು ಯೂಸ್ बोलो ಆಗುತ್ತೆ. पापा, ನಮ್ದು अभी हम लोग ಒಂದು ಫೋನ್ ಅಲ್ಲಿ टैक्स ಪೋಸ್ಟ್ पे ಪೇಡ್ टैक्सी ಪ್ರೀಪೇಡ್ ಸಿಮ್ ಇರೋದ್ರಿಂದ ಅದು ಯೂಸ್ ಆಗ್ತಿಲ್ಲ. ಇನ್ನೊಂದು ಟ್ಯಾಕ್ಸಿ ನಮ್ದು में ಪೋಸ್ಟ್ ಪೇಡ್ हो। ಇರೋದ್ರಿಂದ ಅದು ಯೂಸ್ ಆಗ್ತಿದೆ. हाँ हो गया हो गया हो गया। ಪುಣ್ಯಕ್ಕೆ ಒಂದು ಪೋಸ್ಟ್ ಪೇಡ್ ಇದ್ದಕ್ಕೆ ಬಚ್ಚೋ, ನಾವು ಇಲ್ಲದಿದ್ರೆ Thank you, ನೆಟ್ವರ್ಕ್ ಇಲ್ಲ, आपका ಏನೂ payment ಇಲ್ಲ. आया ना? ಅಟ್ ಲೀಸ್ಟ್ ವೈಫೈ ಇಂದ ಹಾಟ್ಸ್ಪಾಟ್ ಇಂದ एक ಕನೆಕ್ಟ್ उसमें ಮಾಡ್ಕೋಬಹುದು. मैसेज कर धन्यवाद ಡೈರೆಕ್ಟ್ डाला। ಇವಾಗ ಯಾವ್ದಾದ್ರು ಪೆಲ್ಗಮ್ಗೆ ಹೋಗ್ತಿದ್ದೇವೆ. ಇಲ್ಲಿ ಸ್ನೋ ಫಾಲ್ಸ್ ಆಗಿದೆ ಬಟ್ ಕಡಿಮೆ, ಅಷ್ಟೊಂದಿಲ್ಲ. ಮತ್ತೊಂದೇನಂದ್ರೆ Kachum क्या ಇಲ್ಲಿ बोलते ತುಂಬಾ ಆರ್ಮೀಸ್ ಇದ್ದಾರೆ. ಇಲ್ಲಿ ತುಂಬಾ ಸ್ಟ್ರಿಕ್ಟ್ ಅಂತ ಶ್ರೀನಗರದಲ್ಲಿ. ಬಟ್ ಇಲ್ಲಿ ಕೋಲ್ಡ್ ಅಷ್ಟೊಂದಿಲ್ಲ, ಸ್ವಲ್ಪ ಕಡಿಮೆ ಇದೆ. ಅದೇ ನಾವು ಪೆಲ್ಗಮ್ ಆ ಕಡೆ ಎಲ್ಲ ಹೋದ್ರೆ ತುಂಬಾ ಜಾಸ್ತಿ ಕೋಲ್ಡ್ ಇದೆ. ಅಂತೆ ಇಲ್ಲಿ 5 ಡಿಗ್ರಿ ಏನೋ ಇದೆ, ಅಲ್ಲಿ ಹೋದ್ರೆ -5 ಅಲ್ಲಿ, ಅಲ್ಲಿ ಬಂದು -50 ಅಲ್ಲಿ ಇದೆ. ತುಂಬಾ ಕೋಲ್ಡ್ ಇದೆ ಅಂತ ಹೇಳ್ತಿದ್ದಾರೆ. जमा कर ಬಟ್ ಇಲ್ಲಿ ಗೊತ್ತಿಲ್ಲ. ಬಟ್ ಪ್ಲೇಸ್ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಸ್ನೋ ಫಾಲ್ ಆಗಿದೆ ಇವಾಗ. ಹೇಗಿತ್ತು ಜನ ಬೆಳಿಗ್ಗೆ ಸೀಟ್ ಇದು ಏರ್ಪೋರ್ಟ್ ಅಲ್ಲಿ ಸೀಟ್ ಸೀಟ್ ಸಿಕ್ಕಿರ್ಲಿಲ್ಲ. ಇವತ್ತು ಏರ್ಪೋರ್ಟ್ ಅಲ್ಲಿ ಜಗಳ ಆಯ್ತು. ಯಾಕಂದ್ರೆ ಇವನ್ 1 ಮಂತ್ ಮುಂಚೆನೆ ಟಿಕೆಟ್ ಬುಕ್ ಮಾಡಿದ್ದ. ಅದಾದ್ಮೇಲೆ ಅದೇನು ವೆಬ್ ಚೆಕಿಂಗ್ ಅಲ್ಲ, ವೆಬ್ ಚೆಕಿಂಗ್ ಮಾಡಿರ್ಲಿಲ್ಲ, ಇವನ್ ಮಾಡಿರ್ಲಿಲ್ಲ. ಬಟ್ ಮಿಸ್ಟೇಕ್ ನಮ್ ಕಡೆಯಿಂದ ಇಲ್ಲ, ಅವ್ರ ಕಡೆಯಿಂದ. ಯಾಕಂದ್ರೆ ಅದ್ರಲ್ಲಿ ಸೀಟ್ ಅಂತ ಕೊಟ್ಟಿರ್ಲಿಲ್ಲ. ಸೀಟ್ ಸೀಟ್ ಅದ್ರಲ್ಲಿ ಹಾಕಿರ್ಲಿಲ್ಲ. ನಮ್ಗೆ ಸೀಟ್ ಇಲ್ಲ. ಮತ್ತೆ 9 o'clock ಕನೆಕ್ಟಿಂಗ್ ಫ್ಲೈಟ್ ಅಲ್ಲಿ ಹೋಗಿ ಅಂತೆಲ್ಲ ತುಂಬಾ ಹೇಳಿದ್ರು. ಬಟ್ ಅದೇನೋ ಕನೆಕ್ಟಿಂಗ್ ಫ್ಲೈಟ್ ಅಲ್ಲಿ ಇವನ್ ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಡೈರೆಕ್ಟ್ ಫ್ಲೈಟ್ ನಾವು ತಗೊಂಡಿರೋದು. ಅದಕ್ಕೋಸ್ಕರ ಯಾವ ಜಗಳ ಮಾಡಿದಲ್ಲಿ ಹೇಗೂ ಫೈನಲಿ ನಾವು ಅದೇ ಫ್ಲೈಟ್ ಅಲ್ಲಿ ಲಾಸ್ಟಿಗೆ ಟಿಕೆಟ್ ಅಂದ್ರೆ ಸೀಟ್ ಕೊಟ್ಟರು ನಮ್ಗೆ. ಏನೋ ಬೇಗ ರೀಚ್ ಆದ್ವಿ. ಒಂದು ಕಡೆಯಲ್ಲಿ ಒಂದೊಂದು ಆಗ್ತಿತ್ತು. ಬೆಳಿಗ್ಗೆ ನೋಡಿದ್ರೆ ಚಿಕ್ಕವಳು ಎದ್ದಿದ್ಲು. ಯಾವತ್ತು ಬೇಗ ಎದ್ದೇಳಲ್ಲ, ಇವತ್ತೇನೋ ಎಲ್ಲ ನಾವು ಹೊರಡ್ಬೇಕಾದ್ರೆ ಇದ್ದು ಇಲ್ಲಿಗೆ ಏನಂತ ಹೇಳಿದ್ಲು. ಈಗ ಅವಳು ಮಲಗಿಸಿ ತಪ್ಪಿಸಿ ಎಲ್ಲ ಬಂದಾಯ್ತು. ಈ ಕಡೆ ಬರ್ಬೇಕಾದ್ರೆ ಇಲ್ಲಿ ಜಗಳ ಆಯ್ತು. ಬಟ್ ಆದ್ಮೇಲೆ ಕರೆಕ್ಟ್ ಆಗಿ ಎಲ್ಲ ಬೇಗ ಬೇಗ ಆಯ್ತು. ನಮ್ಗೆ ಅಲ್ಲಿ ಹೋಗಿ ವೇಟ್ ಮಾಡುವಾಗಿರ್ಲಿಲ್ಲ ಅಲ್ಲ, ನಮ್ಗೆ ಬೇಗ ಚೆಕ್ ಇನ್ ಆಗಿ ಬೇಗ 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 ಬಂದಾಯ್ತು ಅಲ್ಲಿ ಎಲ್ಲ. ಇವಾಗ ಬಂದ್ಬಿಟ್ಟು ಜ್ಯಾಫ್ರೋನಿ ಗ್ರೌನರ್ಸ್ ಅಂತ ಇದೆ. ಸೊ ಇಲ್ಲಿ ಬಂದಿದ್ದೀವಿ ಯಾಕಂದರೆ ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಳ್ಳೋದಂತ. ಮತ್ತು ಸ್ಯಾಫ್ರನ್ ಇಲ್ಲಿ ಒರಿಜಿನಲ್ ಸಿಗುತ್ತೆ. ಯಾಕಂದರೆ ಒಂದೇ ಪ್ಲೇಸಲ್ಲಿ ಇಂಡಿಯಾದಲ್ಲಿ ಕಾಶ್ಮೀರದಲ್ಲಿ ಮಾತ್ರ ನಮಗೆ ಕೇಸರಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾತ್ರ ಚೆನ್ನಾಗಿರುತ್ತೆ. ಬಾಕಿ ಎಲ್ಲ ನಿಮಗೆ ಡೂಪ್ಲಿಕೇಟ್ ಅಂದರೆ ಅಷ್ಟು ಕ್ವಾಲಿಟಿ ಚೆನ್ನಾಗಿರಲ್ಲ. ಇಲ್ಲಿ ಒರಿಜಿನಲ್ ಕ್ವಾಲಿಟಿ ನಿಮಗೆ ಸಿಗುತ್ತೆ. ಯಾಕಂದರೆ ಇಲ್ಲೇ ನಿಮಗೆ ಮಾಡ್ತಾರೆ. ಇಲ್ಲಿ 100% ಪ್ಯೂರ್ ಸ್ಯಾಫ್ರನ್ ಕೊಡ್ತಾರೆ, ಡ್ರೈ ಫ್ರೂಟ್ಸ್ ಆಗಿರ್ಬೋದು. ಮತ್ತೇನು ಸಲ್ಜೀತ್ ಅಂತ ಹೇಳಿದ್ರು, ಅದ್ರ ಬಗ್ಗೆ ಗೊತ್ತಿಲ್ಲ. ಇದು ಜಾಫ್ರೋನಿ ಗ್ರೋವರ್ಸ್ ಅಂತ ಹೇಳಿಬಿಟ್ಟು ಇದು. ಮತ್ತು ಕಾಶ್ಮೀರಿ ಮಸಾಲ ಕೂಡ ಇಲ್ಲಿ ಸಿಗುತ್ತೆ. ನೋಡೋಣ ಒಳಗಡೆ ಹೋಗ್ಬಿಟ್ಟು ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ये क्या है? Saffron tea, kahwa. ओ सैफरन टी कावा. Yes, my sister.
ಇದು ಬಂದ್ಬಿಟ್ಟು ಸ್ಯಾಫ್ರಾನ್ ಟೀ ಕಾವಾ. पीस ले लो, आगे वाले दांत से चबाओ, चबाने पे आपको हल्का सा कड़वाना चाहिए. अगर आपको खाने में मीठा आ गया तो समझना ये डुप्लीकेट पीस है, हल्का सा कड़वाएगा. दूसरी बात, आप हाथ में 1-2 पीस ले लो, ऊपर से नॉर्मल पानी ऐड करो. आप उंगली से जितना भी रब करोगे, अगर पत्ती घुल गई, डिसॉल्व हो गई, मेल्ट हो गई तो समझना ये डुप्लीकेट केसर है. क्योंकि हमारे हेयर जैसा आ गया ना साइज सेम का सेम, तो ये डुप्लीकेट केसर है. साइज में डिफरेंट आना चाहिए. इन 3 चीजों से हम केसर को पहचानते हैं. आप अपना हाथ लीजिए. ये पड़ा ಬೊಚ್ಚಿ ಮಾಡಿರತ್ತೆ ಮಸ್ತ್ ಕಾಸ್ಟ್ಲಿ ತಗೊಳ್ಳೋದು. ಇಲ್ಲಿ ಬಂದ್ವಿ, ಬಟ್ ತುಂಬ ತುಂಬ ಕಾಸ್ಟ್ಲಿ. ಒಂದು ½ kg ತೊಗೊಳಿಕ್ಕೂ 800 1500 ಅಂತ ಹೇಳ್ತಾ ಇದ್ದಾರೆ. ತುಂಬ ತುಂಬ ಕಾಸ್ಟ್ಲಿ. ತೊಗೊಂಡು ಏನು ಅಷ್ಟೇನಿಲ್ಲ, ಬರೀ ಒಂದು ಸ್ಯಾಫ್ರನ್ ತೊಗೊಂಡೆ, ಯಾಕಂದರೆ ಕಾಶ್ಮೀರದಲ್ಲೇ ಅಲ್ವಾ ಸ್ಯಾಫ್ರನ್ ಆಗೋದು ಅಂತ ಹೇಳ್ಬಿಟ್ಟು, ಇರಲಿ ಅಂತ ಹೇಳ್ಬಿಟ್ಟು ಅದೊಂದು ಚಿಕ್ಕದ ಬಾಟಲ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ಇವಾಗ. ಆಮೇಲೆ ಒಂದು ಮಿಕ್ಸ್ ಡ್ರೈ ಫ್ರೂಟ್ ತೊಗೊಂಡಿದ್ದೀನಿ. 40 का 1000 का उठाया उन लोग लड़कों ने. ಹಾಂ, ಬರೀ 2 ಐಟಮ್ ತೊಗೊಂಡಿರೋದು. ಇಲ್ಲಿ ಏನು ಒರಿಜಿನಲ್ ಅಂತೆ, ಬೇರೆ ಕಡೆ ನಿಮ್ಗೆ ಹೋದರೆ ಕ್ವಾಲಿಟಿ ಚೆನ್ನಾಗಿ ಸಿಗಲ್ಲ, ಡೂಪ್ಲಿಕೇಟ್ ಸೇಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೇ ನಮಗೆ ಹೇಳಿದ್ದಕ್ಕೆ ತೊಗೊಂಡ್ವಿ. ಬರೀ 500 ಗ್ರಾಮ್ಸಿಗೆ ಇದು 875 ಮಿಕ್ಸ್ ಡ್ರೈ ಫ್ರೂಟ್. ಇದೆಷ್ಟು ನಾವು ತಗೊಂಡದ್ದು? ಎಷ್ಟು? 5 ग्राम 5 ग्राम्स. 5 ग्राम्स कितने का बोला? 1500. 1500 ಇದ್ದಿದ್ದು. 5 ಗ್ರಾಮ್ ಬಂದ್ಬಿಟ್ಟು 1500. 1 ಗ್ರಾಮಿಗೆ 300 ಹೇಳಿದಲ್ವಾ? ಎಸ್ ಎಸ್. ಇದೆರಡು ತಗೊಂಡಿರೋದು ನಾನು ಅಲ್ಲಿ ಹೋಗ್ಬಿಟ್ಟು. ಹೇಳಿದ್ರಲ್ವಾ ಇದು ಸ್ಯಾಫ್ರಾನ್ ಒರಿಜಿನಲ್ ಅಂತ ಹೇಗೆ ಗೊತ್ತಾಗೋದು? ಅದೊಂದು ನಾಲಿಗೆಯಲ್ಲಿ ಇಡ್ಬೇಕಂತೆ, ಹಾ. ಕೈ ಆಗುತ್ತಂತೆ. ಒಂದು ಕೈ ಆಗ್ತದೆ, ಮತ್ತೆ ಅದು ಡಿಸಾಲ್ವ್ ಆಗಲ್ಲ. ಡಿಸಾಲ್ ಆಗ ಮತ್ತೆ ಸ್ನೇಕ್ ಶೇಪ್ ಅಲ್ಲಿ ಇರುತ್ತಂತೆ. ಅದು ಕ್ಲಾರಿಟಿ ನಾವು ಇನ್ನು ಗೂಗಲ್ ಹತ್ರ ಕೇಳಿ ಆಗ್ಬೇಕು, ಒರಿಜಿನಾಲಿಟಿ ಹೇಗೆ ಚೆಕ್. ಅವ್ರು ಹೇಳೋದು ನಾವು ಕೇಳ್ಬೇಕಲ್ಲ. ಅದೌದು. बट तुम नहीं बात कर रही हूँ. नहीं ऐसे ನಮ್ಮನ್ನು ಮಂಗ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ ಅವರಿಗೆಲ್ಲ. ಮತ್ತೆ ಬಾದಾಮಿಗೆ ಅಂತ ಅವನು 1600 ರೂಪಾಯಿ. इसको मिलेगा गारंटी. हाँ, ये कश्मीर का केसर यहाँ ही मिलेगा, बाकी जगह पर मिलेगा डुप्लीकेट मिलेगा, रंग छाया हुआ. हाँ हाँ हाँ. अब खाना उसका रंग भी चेंज हो जाएगा. वही देखना पानी में येलो कलर डाल. ಇಲ್ಲಿ ಬಂದ್ಬಿಟ್ಟು ಬ್ಯಾಟ್ ಇದು ಫ್ಯಾಕ್ಟ್ರಿ ಇದೆ ಅಂತೆ. ಸೊ ಇದೆಲ್ಲ ಬ್ಯಾಟ್ ಫ್ಯಾಕ್ಟ್ರಿ, ಎಲ್ಲ ಕಡೆ ನೀವು ನೋಡಿದ್ರೆ ಬ್ಯಾಟೇ ನೋಡ್ಬೋದು. ಇಲ್ಲಿ ಬಂದ್ಬಿಟ್ಟು ಕ್ರಿಕೆಟ್ ಬ್ಯಾಟ್ ಸೇಲ್ ಮಾಡ್ತಾರೆ ಅಂತ, ತುಂಬ ಬ್ಯಾಟ್ ಎಲ್ಲ ಕಡೆ ನೋಡಿದ್ರೆ ನೋಡಿ, ಎಲ್ಲ ಶಾಪಲ್ಲಿ ಬ್ಯಾಟನ್ನು ಸೇಲ್ ಮಾಡ್ತಾ ಇರ್ತಾರೆ. ಇಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಗೊತ್ತಿಲ್ಲ, ಮತ್ತೆ ನಾನು ತಗೊಂಡಿಲ್ಲ. ಬೆಳಿಗ್ಗೆಯಿಂದ ಹಸಿವು ಆಗ್ತಾಯಿತ್ತು, ಇವಾಗ ಇಲ್ಲಿ ಹೊಟ್ಟೆಲಿ ಒಂದು ಸಿಕ್ಕಿತ್ತು. ವೆಜ್ ಏನೋ ತಿನ್ಬೇಕಂತ ಆಗ್ತಿತ್ತು, ಬರೀ ವೆಜ್ ಸಾಕು ಅಂತ ಹೇಳ್ಬಿಟ್ಟು ಇಲ್ಲೇ ಬಂದ್ವಿ. ಇಲ್ಲಿ ಆಲೂ ಪರೋಟ ಆರ್ಡರ್ ಮಾಡೋಣ ಅಂತ. ಗೋಬಿ ಪರೋಟ, ಚೋಲ ಏನು ಬೇಕಾ? आलू पराठा, आलू पराठे, ब्रेड आमलेट है क्या? ब्रेड आमलेट नहीं मिलेगा. हाँ, वेज वेज. आलू पराठे कितने? आलू पराठे एक प्लेट में कितना आता है? ಹೋಟೆಲ್ ಒಳಗಡೆ ಕೂತ್ಕೊಳ್ಳೋ ಅಂತ ಹೇಳ್ಬೇಕಾದ್ರೆ ತುಂಬ ಚಳಿ ಆಗ್ತಿತ್ತು, ಅದಕ್ಕಿಂತ ಹೊರಗಡೆ ಕೂತ್ಕೊಳ್ಳೋ ಅಂತೇಳಿ ಬಿಸಿಲಿಗೆ ಬಂದು ಕೂತ್ಕೊಳ್ಳಿ. ಇಲ್ಲೂ ಚಳಿ ಆಗ್ತಿದೆ, ಅಯ್ಯೋ ಒಳಗಡೆನೂ ಆಗಲ್ಲ ಹೊರಗಡೆನೂ ಆಗಲ್ಲ, ಆ ಥರ ಆಗ್ತಿದೆ ಇಲ್ಲಿ ನನ್ನ ಕಂಡೀಷನ್. ಆಮೇಲೆ ಈ ಥರ ಪಹಲ್ಗಾಮ್ಗೆ ಹೋಗ್ತಾ ಇರಬೇಕಾದ್ರೆ ಆ್ಯಪಲ್ ವ್ಯಾಲಿ ಅಂತ, ಇಲ್ಲಿ ಎಲ್ಲ ಮರದಲ್ಲಿ ಆ್ಯಪಲ್ ಇತ್ತು, ಬಟ್ ಡ್ರೈ ಆಗಿದೆ ಎಲ್ಲ. ಆದರೂ ಇಲ್ಲಿ ಆ್ಯಪಲ್ ಜ್ಯೂಸ್ ಮತ್ತು ಪಿಕ್ಕಲ್ ಅಂತೆ, ಆಮೇಲೆ ಜಾಮ್ ಅಂತೆಲ್ಲ ಇತ್ತು. ಸರಿ ಹೋಗೋಣ ಒಳಗಡೆ ನೋಡ್ಬಿಟ್ಟು ಆ್ಯಪಲ್ ಒರಿಜಿನಲ್ ಅಂತ ಕೇಳೋಣ ಅಂತ ಬಂದ್ವಿ. ಓಕೆ ಓಕೆ, ಇಟ್ಸ್ ಫ್ರೋಜನ್ ದೇರ್. ಆಹಾ, Just like the photographers for Mahmoud is and Da, make the apple juice off. आहा, ले लो क्या ये?
Ima bana fresh apple juice. ಅವು ಪೊಕ್ಕಡೆ ಪೊಕ್ಕಡೆ ಇಜ್ಜಿ ಹತ್ತು ಪೊಕ್ಕಡೆ ಇದು ರಿಯಲಿ Yeah, really. ರಿಯಲ್ 1 second, ma'am. You just put. So you make the videos. ಹಾ ಮಂತ್ಲಿ Yeah. Oh, they have been frozen ಓ because this is not the right season. ಹಾ I will give the fresh one, but that have been completely cut in the video. ಹಾ ಎಸ್ That is ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಡುಗಡಲ್ಲಿ ಇನ್ನೊಂದು ಡುಪ್ಲಿಕೇಟ್ ಕೂಡ ಇದೆ, ಅಂದರೆ ಪ್ಲಾಸ್ಟಿಕ್ ಇದರಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಾಂದ್ರೆ ಅದ್ರ ಸೀಸನ್ಗೆ ತುಂಬ ಫುಲ್ ಮರ ಫುಲ್ ಆ್ಯಪಲ್ ಆಗಿರ್ತದೆ. ಬಟ್ ಇಲ್ಲಿ ಟೇಸ್ಟ್ ಮಾಡಿದ್ದೆ ಆ್ಯಪಲ್ ಬಂದ್ಬಿಟ್ಟು ತುಂಬ 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 ಚೆನ್ನಾಗಿದೆ. ಅದನ್ನು ಹೇಳ್ಕಾಗ್ತಿಲ್ಲ, ಆ ಥರ ಚೆನ್ನಾಗಿತ್ತು, ಅಷ್ಟು ಟೇಸ್ಟಿ ಆಗಿತ್ತು. ಅದಾದಮೇಲೆ ಇಲ್ಲೂ ಕೂಡ ನಾನು ಜಾಮ್ ಮತ್ತು ಆ್ಯಪಲ್ ಸೈಡ್ ವಿನೆಗರ್ ಅಂತ ತಗೊಂಡೆ, ಆಮೇಲೆ ಆ್ಯಪಲ್ ಇದ್ದದೆ ಜಾಮ್ ತಗೊಂಡೆ. ಟೇಸ್ಟ್ ವೈಸ್ ಎಲ್ಲ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಒಂದು ತೊಗೊಂಡು ಇಲ್ಲಿದ್ದು ಇಡ್ಲಿ ಓಕೆ ನೋಡೋಣ ಅಂತ ಹೇಳಿಬಿಟ್ಟು ಆ್ಯಪಲ್ ಸೈಡ್ ವಿನೆಗರ್ ಕೂಡ ತೊಗೊಂಡಿದ್ದೀನಿ. ಅದು ಮನೆಗೆ ಹೋಗ್ಬಿಟ್ಟು ಹೇಗಿದೆ ಅಂತ ಟೇಸ್ಟ್ ಹೇಳ್ತೀನಿ. ಇದಾದಮೇಲೆ ನಾವು ಇವಾಗ ಪಹಲ್ಗಾಮ್ ರೀಚ್ ಆಗ್ತಾ ಬಂದ್ವಿ. ಇಲ್ಲಿ ಬಂದುಬಿಟ್ಟು ಏನೋ 6 ಪ್ಲೇಸಸ್ ಏನೋ ತೋರಿಸ್ತಾರಂತೆ, 7-8 ಪ್ಲೇಸಸ್ ಇದೆ. ಅದೇ ಗೌರ್ಮೆಂಟ್ ಪ್ರೈಸ್ ಬಂದುಬಿಟ್ಟು 18,000 ಅಂತ. ಇದು ಇನ್ನು ಬಾರ್ಗೇನ್ ಮಾಡಿ ಎಷ್ಟು ಕಡಿಮೆ ಮಾಡಲಿಕ್ಕಾಗುತ್ತೆ ಅಂತ ನೋಡಬೇಕು. ವಾಟರ್ ಫಾಲ್ ಇದೆ ಎಲ್ಲ, ಅಂದರೆ ನಾವು ಇದರಲ್ಲಿ ಹೋಗ್ಬೇಕಂತೆ ಹಾರ್ಸಲ್ಲಿ, ಬೇರೆ ಗಾಡಿ ಎಲ್ಲ ಬೇರೆ ಏನೂ ಇಲ್ಲ. ನೋಡೋಣ ಹೇಗಿದೆ ಅಂತ. मैक्सिमम 2 से 2.5 घंटा लगेगा। इतने ये तब खेलने आइडा कंटिन्यू आपको 2.5 घंटा घोड़े पे नहीं बैठना है, 10-15 मिनट घोड़े पे बैठना, फिर पॉइंट पे उतरना, फोटो शूट करना, फिर नेक्स्ट पॉइंट पे करना। कंटिन्यू घोड़े पे नहीं बैठना। ಫುಲ್ಲು ಪ್ಯಾಕ್ ಆದೆ. ಇವಾಗ ಚಳಿ ತಡಿಲಿಕ್ಕೆ ಆಗ್ತಿಲ್ಲ. ಇವಾಗ ಪಹಲ್ಗಾಮ್ ಅಲ್ಲಿ ಇದ್ದೀವಿ, ನೋಡ್ಬೋದು ಹಿಂದೆಗಡೆ ಸ್ನೋ ಎಲ್ಲ ಇದೆ. ಇವಾಗೇನು ಹಾರ್ಸ್ ರೈಡಿಂಗ್, ಹಾರ್ಸಲ್ಲಿ ಹೋಗ್ಬೇಕು. ಅದಕ್ಕೆ ಅವ್ರು ಫಸ್ಟಿಗೆ ಎಷ್ಟು ಹೇಳಿದ್ದು 18,000 ಗೌರ್ಮೆಂಟ್ ಪ್ರೈಸ್ ಅಂತೆ. ನಾವು ಬಾರ್ಗೇನ್ ಮಾಡಿ ಆದಮೇಲೆ ಇವಾಗ 6,000ಗೆ ಹೋಗ್ತಾ ಇದ್ದೀವಿ. ಆದರೆ ರೋಡಂತೂ ಫುಲ್ಲು ಗಲೀಜು, ಕೆಸರು, ಅದು ಸ್ನೋ ಮೆಲ್ಟ್ ಆಗಿ ಎಲ್ಲ ಗಲೀಜಾಗಿದೆ. ಏನು ತಗೊಳ್ತಿ? ಎಂತ ಬೇಕು? ಆವಾಗ ಚಳಿ ಆಗಲ್ಲ ಅಂತ ಹೇಳಿದ, ಇವಾಗ ಚಳಿ ಬಗ್ಗೆ ಮಾತಾಡ್ತಿದ್ದಾನೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಒಂದ್ಸಲ ಮಾತ್ರ ಬರಲೇಬೇಕು, ಈ ಎಕ್ಸ್ಪೀರಿಯನ್ಸ್ ತಗೋಬೇಕಂದ್ರೆ. ಅಪ್ಪ वो उसमें आपका शूज कपड़ा वपड़ा बच जाएगा, वो इधर ही रहेगा आपका शूज, आते समय आप ले लेना। सेम ऐसा ही मिलेगा, नहीं साइज पूरा शूज का साइज। ನಂದು 8 तगो 9 चलेगा? मुझे 8 चाहिए भैया। हाँ ಹಿಂದೆಗಡೆ ಸ್ನೋ ನೋಡು. अब देखो 9 आएगा। वाव आप ही रखो फोन।
ಮೇಲೆ ಕೆಳಗಡೆ ನೋಡ್ಬೇಕಾದ್ರೆ ತುಂಬಾನೇ ಭಯ ಆಗ್ತೈತೆ. ಯಾಕಂದ್ರೆ ಒಂದ್ ಸೈಡ್ ಬಿದ್ರು ಏನಾಗ್ಬೋದು ಅಂತ ಹಾಗೆ ಆಗ್ತೈತೆ. ಯಾಕಂದ್ರೆ ಎಲ್ಲ ಕಡೆ ಸ್ನೋ ಇತ್ತಲ್ವಾ. ಈ ಕುದುರೆ ಮೇಲೆ ಬರ್ಬೇಕು, ಅದು ಕೂತ್ಕೊಂಡು ಬೇರೆ ನೋವಾಗ್ತೈತೆ ನಮ್ಗೆ. 1.5 hour 2 hours ಏನೋ ತಗೊಳ್ತು ನಮ್ಗೆ. ಮತ್ತೆ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಅದಾದ್ಮೇಲೆ ಇಲ್ಲಿ ಎಲ್ಲ ಕಡೆ ನೋಡಿದ್ರೆ ಮ್ಯಾಗಿ ಸೇಲ್ ಮಾಡ್ತಾ ಇರ್ತಾರೆ, ಅದು ಬೇಕೆ ಅಂತ ಆಗ್ತದೆ. ಯಾಕಂದ್ರೆ ಅಷ್ಟು ಚಳಿಯೋದಕ್ಕೆ ನಾವು ಮ್ಯಾಗಿ ತಿಂದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ. ಆದ್ರೂ ಮನೇಲಿ ಅಷ್ಟು ಬಿಸಿ ತಿನ್ಲಿಕ್ಕಿಲ್ಲ, ಬಟ್ ಇಲ್ಲಿ ಬಿಸಿ ತಿಂದ್ರೆ ಅಂದ್ರೆ ಅಷ್ಟು ಚಳಿಗೆ ಆ ಬಿಸಿ ಗೊತ್ತಾಗ್ತಿಲ್ಲ ನಮ್ಗೆ, ಬೇಗ ಬೇಗ ತಿಂದಾಗುತ್ತೆ. ಹಸಿವು ಕೂಡ ಆಗ್ತಾ ಇತ್ತು ಕರೆಕ್ಟ್ ಆಗಿ, ಅಂದ್ರೆ ಆಲೂ ಪರೋಟ ತಿಂತಿರೋದಲ್ವಾ ಅಂತ. ಮತ್ತೆ ಇಲ್ಲಿಂದ ಬರ್ಬೇಕಾದ್ರೆ ಒಳಗಡೆ ಇದು ಗುಡ್ಡೆ ಮೇಲೆ ಈ ತರ ಬರ್ಬೇಕಲ್ವಾ, ನಿಜವಾಗ್ಲೂ ಕಾಲೆಲ್ಲ ನೋವಾಗ್ತಿತ್ತು ಕುದುರೆ ಮೇಲೆ ಕೂತ್ಕೊಂಡು. ಬ್ಯಾಕ್ ಪೇನ್ ಕೂಡ ಆಗ್ತಿತ್ತು. ಮತ್ತೆ ಕೆಳಗಡೆ ನೋಡಿದ್ರೆ ಆ ಕಡೆ ಬೀಳುತ್ತಾ, ಯಾಕಂದ್ರೆ ಕುದುರೆ ಒಂದೇ ಸೈಡ್ ಅಲ್ಲಿ ಹೋಗಲ್ಲಲ್ವಾ, ಸೈಡ್ ಕಾರ್ನರ್ ಇರುತ್ತೆ. ಅದ್ರ ಹತ್ರ ಅಲ್ಲಿದೆಲ್ಲ ವಿಡಿಯೋ ತೆಗಿಲಿಕ್ಕೆ ಆಗಿಲ್ಲ ನಂಗೆ, ಯಾಕಂದ್ರೆ ಕುದುರೆನ ಗಟ್ಟಿ ಇಟ್ಕೊಂಡಿದ್ದೆ ಎಲ್ಲಿ ಬಿದ್ದು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಫೋಟೋಸ್ ಎಲ್ಲ ತುಂಬಾ ತಗೊಂಡ್ವಿ, ಯಾಕಂದ್ರೆ ನಾವಿಬ್ರು ಬಂದಿರೋದ್ರಿಂದ ಫೋಟೋಸ್ ತೆಗಿಲಿಕ್ಕೆ ಯಾರು ಇರ್ಲಿಲ್ಲ, ವಿಡಿಯೋ ಮಾಡ್ಲಿಕ್ಕೆ ಯಾರು ಇರ್ಲಿ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಪೇ ಮಾಡ್ಕೊಂಡು ಒಬ್ಬರನ್ನು ಹೈರ್ ಮಾಡಿದ್ವಿ. ಅವ್ರ ಪಾಪ ನಡ್ಕೊಂಡು ಬಂದು ನಾವು 18 kilometer ಕುದುರೆ ಮೇಲೆ ಕೂತ್ಕೊಂಡು ಬಂದ್ವಿ. ಬಟ್ ಎಲ್ಲ ಪ್ಲೇಸಿಗೆ ಹೋದ್ವಿ, ಎಲ್ಲ ಪ್ಲೇಸಲ್ಲಿ ತೋರಿಸಿದ್ರಿ ಯಾವ ತರ ಹೇಗಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಪ್ಲೇಸಿಗೂ ನಾವು ಕುದುರೆ ಮೇಲೆ ಹೋಗ್ಬೇಕು. ಸೊ ತುಂಬ ಚೆನ್ನಾಗಿತ್ತು ಇಲ್ಲಿ. ಆಮೇಲೆ ಏನು ಪಾರಿವಾಳ ಅಂತೆ, ರ್ಯಾಬಿಟ್ ಅಂತೆ, ಆಮೇಲೆ ಏನೋ ಇರ್ತಾರೆ, ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡ್ಬಿಟ್ಟು ಅದ್ರಲ್ಲಿ ಬೇಕಾದ ಫೋಟೋಸ್ ಬೇಕಾದ್ರೆ ತಗೋಬಹುದು. इधर भी देखो. मस्त वीडियो है, जबरदस्त. ಇಲ್ಲಿ ದನ ಸಾಕೋರೆಲ್ಲ ಮತ್ತೆ ಶೀಪ್ ಸಾಕೋರೆಲ್ಲ ಇಲ್ಲೇ ಇರ್ತಾರಂತೆ. ಬಟ್ ಇವಾಗ ಈ ಸೀಸನ್ಗೆ ಅವ್ರು ಬೇರೆ ಕಡೆ ಅವರು ಜಮ್ಮು ಎಲ್ಲ ಹೋಗಿರ್ತಾರಂತೆ, ಇಲ್ಲದಿದ್ರೆ ಇಲ್ಲಿ ಮನೆಯಲ್ಲೆಲ್ಲ ಇರ್ತಾರಂತೆ. ಅಂದ್ರೆ ಈ ಸೀಸನ್ ಬಿಟ್ಟು ಇಲ್ಲಿ ಇರ್ತಾರೆ. ಈ ಚಳಿಗೆ ಅವ್ರಿಗೆ ಆಗಲ್ಲ ಈ ಮನೇಲಿ ಕುತ್ಕೊಳಿಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಮನೆ ಇದೆ ಅಲ್ಲಿ ಸೈಡಲ್ಲಿ, ಆ ಮನೇಲಿ ಇರ್ತಾರೆ. ಇವಾಗ ಬಂದ್ಬಿಟ್ಟು ಅವರು ಇನ್ನೊಂದು ಮನೆಗೆ, ಅವ್ರು ಬೇರೆ ಮನೆಗೆ ಹೋಗಿರ್ತಾರೆ ಅಂತೆ. ಇಲ್ಲಿ ಯಾರು ನೋಡ್ಲಿಕ್ಕೆ ಸಿಗಲ್ಲ, ಬರೀ ನಾವೇ ಯಾರು ಟೂರಿಸ್ಟ್ ಬಂದಿರ್ತಾರೆ ಅವ್ರಿಗೆ ಮಾತ್ರ ನೋಡ್ಲಿಕ್ಕೆ ಸಿಗ್ತಾರೆ, ಬಾಕಿ ಯಾರಿಲ್ಲ. कप नम दे, कप नम दे. मतलब कप नम दे. आगे आना है, दोनों हाथ. आजा. रुको. ಇವಾಗಂತೂ ನಿಜವಾಗ್ಲೂ ಮಾತಾಡಲಿಕ್ಕೆ ಆಗ್ತಿಲ್ಲ, ಅಷ್ಟು ತುಂಬ ಕೋಲ್ಡ್ ಆಗ್ತಿದೆ. ಹಾಗೆ ಇಲ್ಲಿ ಕಾಶ್ಮೀರ್ ಡ್ರೆಸ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಆಗ್ತಿದೆ. ಅಂದರೆ ಇಲ್ಲಿಂದ ಬರಬೇಕಾದ್ರೂ ವ್ಯೂ ತುಂಬ ಚೆನ್ನಾಗಿತ್ತು. ಹಾರ್ಸ್ ಮೇಲೆ ಬಂದ್ವಿ, ಮಾತಾಡಲಿಕ್ಕೆ ತುಂಬ ಕಷ್ಟ ಆಗ್ತಿದೆ ಗೊತ್ತಿಲ್ಲ, ಬಟ್ ತುಂಬ ಚಳಿ ಆಗ್ತಿದೆ. ಇದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ. ಹಾಂ, ನಮ್ಮದು ಫೋಟೋಗ್ರಾಫರ್ ಬಂದ್ಬಿಟ್ಟು ಅಪ್ಪನ ರಾಶಿದ್ ಬಾಯ್ ತುಂಬ ಚೆನ್ನಾಗಿ ಫೋಟೋಸ್ ತೆಗಿತಾರೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನಾನು ಲಿಂಕಲ್ಲಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಅವ್ರ ಫೋನ್ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಅವ್ರು ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿ ಫೋಟೋಸ್ ತೆಗಿತಾರೆ, ವೀಡಿಯೋಸ್ ಕೂಡ ಮಾಡ್ತಾರೆ ನಮ್ಮ ಫೋನ್ ಕೊಟ್ಟರೆ. ಆಮೇಲೆ ಕ್ಯಾಮ್ರಾದಲ್ಲಿ ಫೋಟೋಸ್ ತೊಗೊಂಡ್ಬಿಟ್ಟು ನಮಗೆ ಸಾಫ್ಟ್ ಕಾಪಿ ಕೂಡ ಕೊಡ್ತಾರೆ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಆಗ್ಬೋದು. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ನಂಬರ್ 96, ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 96 22 87 26 38. ರಾಶಿದ್ ಬಾಯ್ ಅಂತ ಹೇಳ್ಬಿಟ್ಟು. ಯಾರಿಗಾದ್ರೂ ಇಲ್ಲಿ ಫೋಟೋಗ್ರಾಫರ್ ಬೇಕಿದ್ರೆ ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ, ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಯಾವ ಪ್ಲೇಸಿಗೆ ಹೋಗಿದ್ವಿ ಎಲ್ಲ ಇನ್ಫಾರ್ಮೇಶನ್ ನಮಗೆ ಹೇಳ್ತಾರೆ. ಹಾಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಕನ್ನಡ ಸ್ವಲ್ಪ ಮಾತಾಡ್ತಾರೆ. ಒಂದು ಕಪ್ ನಮ್ದು ಅಂತ ಹೇಳ್ತಾರೆ, ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದ್ದಾರೆ. ಎಲ್ಲ ವಿಡಿಯೋಸ್ ಎಲ್ಲ ಮಾಡೋದೆಲ್ಲ ಅವರೇ ಮಾಡ್ತಾರೆ. ಭಯ್ಯ 2500 ಭಯ್ಯ. ಅಯ್ಯೋ ಮೇಕಪ್ ಏನಿಲ್ಲ, ಲಿಪ್ಸ್ಟಿಕ್ ಎಲ್ಲ ಹೋಗಿದೆ.
ಫುಲ್ ಟಯರ್ಡ್ ಆಗಿದ್ದೀನಿ, ಯಾಕಂದರೆ ಏರ್ಪೋರ್ಟಿಂದ ಡೈರೆಕ್ಟ್ ನಾವು ಸುತ್ತಾಡ್ಲಿಕ್ಕೆ ಹೋಗಿರೋದು ಪಹಲ್ಗಾಮ್ಗೆ ಹೋಗಿರ್ತೀವಿ. ಇವಾಗ ಪಹಲ್ಗಾಮಿಂದ ಇಲ್ಲೇ 15 ಕಿಲೋಮೀಟರ್ ಏನೋ ಕೆಳಗಡೆ, 15 ಅಲ್ಲ 8 ಕಿಲೋಮೀಟರ್ ಏನೋ ಕೆಳಗಡೆ ನಮ್ಮದು ರೂಮ್ ಇರೋದಂತ ಇಲ್ಲೇ. ಸೊ ಫಸ್ಟ್ ಡೇ ಬಂದುಬಿಟ್ಟು ಇಲ್ಲಿ ಸ್ಟೇ ಆಗ್ತಿದೆ ಪಹಲ್ಗಾಮಲ್ಲಿ, ಯಾಕಂದರೆ ನಾಳೆ ಬಂದುಬಿಟ್ಟು ಲೋಕಲ್ ಸೈಟಿಂಗ್ ಇದೆ. ಸೊ ಇಲ್ಲಿ ಸ್ಟೇ ಮಾಡ್ತಾಯಿದ್ದೀವಿ. ಇವತ್ತು ಹೇಗಿದೆ ಅಂತ ಗೊತ್ತಿಲ್ಲ. ಇವಾಗಂತೂ ನೈಟ್ ಅಂತೂ ತುಂಬ ಚಳಿ ಆಗ್ತಿದೆ, ಯಾಕಂದರೆ ಇಲ್ಲಿ ಒಳಗೆ ಅಂದರೆ ಸ್ನೋಫಾಲ್ ಆಗಿತ್ತಲ್ವ, ಅದು ಚಳಿ ಜಾಸ್ತಿ ಆಗ್ತಿದೆ. ಅದಾದಮೇಲೆ ಇಲ್ಲಿ ಕಾರ್ ಒಳಗಡೆ ನಿಮಗೆ ಹೀಟರ್ ಕೊಡ್ತಾರೆ, ಅಂದರೆ ನಮ್ಮ ನಾರ್ಮಲ್ ಕಾರಲ್ಲಿ ಹೇಗೆ ಹೀಟರ್ ಇರುತ್ತೆ ಅದೇ ರೀತಿ ಸ್ವಲ್ಪ ಬಿಸಿ ಇರುತ್ತೆ ಒಳಗಡೆ. ಇದೇ ಬಂದುಬಿಟ್ಟು ನಮ್ಮದು ರೂಮ್ ಪಕ್ಕದಲ್ಲೆಲ್ಲ ಸ್ನೋಫಾಲ್ ಆಗಿದೆ. ಸರಿ, ಒಳಗಡೆ ಹೋಗ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಇದೇ ನಾವಿರೋ ಹೋಟೆಲ್. ಇವಾಗ ರೂಮಿಗೆ ಬಂದ್ವಿ. ಇಲ್ಲಿ ಹೀಟರ್ ಇದೆ, ಆಮೇಲೆ ಬೆಡ್ ಹೀಟರ್ ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ಇವತ್ತು ನೈಟ್ ಇಲ್ಲಿ ಸ್ಟೇ ಆಗ್ತೀವಿ, ಮತ್ತು ನಾಳೆ ಬೆಳಿಗ್ಗೆ ಮತ್ತೆ 8:30ಗೆ ಬೇರೆ ಪ್ಲೇಸಿಗೆ ಹೋಗ್ತಿದ್ದೀವಿ. ಬರೀ ಒಂದು ನೈಟಿಗೆ ಈ ರೂಮ್ ತೊಗೊಂಡಿರೋದು. ಸೊ ಇವಾಗ 8ಇಂದ 9 ತನಕ 8:45 ತನಕ ನಮಗೆ ಡಿನ್ನರ್ ಇದೆ ಅಂತೆ, ಬುಫೆ ಇದೆ. ಸೊ ನಾವು ಹೋಗಬೇಕು. ಅದಕ್ಕಿಂತ ಮುಂಚೆ ಬಿಸಿನೀರು ಬಿಟ್ಟಿದ್ದಾರಂತೆ. ಇವಾಗ ಬಿಸಿನೀರು ಇದ್ದರೆ ಸ್ನಾನ ಮಾಡಲ್ಲ, ಅಟ್ಲೀಸ್ಟ್ ಕೈಕಾಲು ತೊಳಿತೀನಿ, ತುಂಬ ಚಳಿ ಆಗ್ತಿದೆ. ಇವಾಗ ಹೋಗಿದ್ವಿ ಅಲ್ಲ ಆ ಪ್ಲೇಸ್, ಅದು ಮಿನಿ ಸ್ವಿಟ್ಜರ್ಲ್ಯಾಂಡಿಗೆ, ಅಲ್ಲಿಗೆ ಬಂದುಬಿಟ್ಟು 6300 ತೊಗೊಂಡ್ರು. ಹಾರ್ಸಲ್ಲಿ ಹೋಗ್ತಿದ್ವಿ ಅಲ್ವಾ, ಹಾರ್ಸಲ್ಲಿ ಹೋದ್ವಿ ಅಲ್ಲ ಅದಕ್ಕೆ. ಆಮೇಲೆ ಫೋಟೋಗ್ರಾಫರ್ ಸಪ್ರೇಟಾಗಿ ಇಟ್ಕೊಂಡಿದ್ವಿ, ಅವರಿಗೆ 3000. ಆಮೇಲೆ ಮತ್ತೆ ಇದನ್ನ ಹಾರ್ಸ್ ಜೊತೆ ಬರ್ತಾ ಇದ್ರಲ್ವ ಅವರಿಗೆ ಮತ್ತೆ ಎಕ್ಸ್ಟ್ರಾ 500 ಕೊಟ್ವಿ. ಹೇಳಿಕ್ಕೆ ತುಂಬ 18,000 ತನಕ ಹೇಳಿದ್ದಾರೆ, ಬಟ್ ನಾವು ಕೊಟ್ಟಿರೋದು ಅಷ್ಟೇ. ಆಮೇಲೆ ನಮ್ಮದು ಶೂಸ್ ಎಲ್ಲ ಆಗಲ್ಲ, ಅಲ್ಲಿಗೆ ಬೇರೆ ಬೂಟ್ ಅವರೇ ಕೊಡ್ತಾರೆ. ಜಾಕೆಟ್ ಬೇಕಂದ್ರೆ ಜಾಕೆಟ್ ಬಟ್ ನನ್ನ ಹತ್ರ ಜಾಕೆಟ್ ಇತ್ತು, ಜಾಕೆಟ್ ತೊಗೊಂಡಿಲ್ಲ. ಬೂಟ್ ತೊಗೊಂಡ್ವಿ. ಅಬ್ಬ ತುಂಬ ಚಳಿ. ಇವಾಗ ಅಲ್ಲಿಂದ ಬಂದಾದ್ಮೇಲೆ ಸಾಯಂಕಾಲ ಆಗಬೇಕು, ತುಂಬ ಚಳಿ. ಗೊತ್ತಿಲ್ಲ, ಇವಾಗ ಕೈಕಾಲು ಅಟ್ಲೀಸ್ಟ್ ತೊಳಿಬೇಕಂತಿದ್ದೀನಿ. ಮೇಕಪ್ ಎಲ್ಲ ಏನು ಮಾಡಿರಲಿಲ್ಲ, ಬೆಳಿಗ್ಗೆ ಮನೆಯಿಂದ ಹೊರಟಿರೋದೇ ಅದೇ. ಇವಾಗಲೇ ನಾವು ರೂಮಿಗೆ ಬರ್ತಾ ಇರೋದು. ಸೊ ಇವತ್ತಿನ ದಿನ ತುಂಬ ಎಂಜಾಯ್ ಮಾಡಿದ್ವಿ. ನಿಮಗೂ ಈ ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಮತ್ತೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್. ಇದು ನನ್ನದು ಇವತ್ತಿನ ಫಸ್ಟ್ ಕಾಶ್ಮೀರ್ ಡೇ 1 ಲಾಗ್ ಕಂಪ್ಲೀಟ್ ಆಯಿತು. ನೈಟ್ ಇನ್ನೂ ಡಿನ್ನರ್ಗೆ ಹೋಗೋದು ಅಷ್ಟೇ. ಇನ್ನು ನಾಳೆಯಿಂದ ಎಲ್ಲಿಗೆಲ್ಲ ಯಾವ ಪ್ಲೇಸಿಗೆ ಹೋಗ್ತೀವಿ, ಎಷ್ಟು ಪೇ ಮಾಡಿದ್ವಿ, ಏನೆಲ್ಲ ಬೇಕು ಅಂತ ಎಲ್ಲ ಹೇಳ್ತೀನಿ. ಸೊ ಬಾಯ್, ಟೇಕ್ ಕೇರ್.